ಈ ನಡುವೆ ಕಾಂಗ್ರೆಸ್ ಸೇರ್ತಾರ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಇದೊಂದು ವಿಚಾರ ಈಗ 2 ದಿವಸದಿಂದ ಬಹುಚರ್ಚಿತವಾಗಿದೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬಹುದು ಅಂತ ಒಂದು ವದಂತಿ ಇದೆ. ಇಲ್ಲ ಅವರು ಬೆಂಗಳೂರು ಉತ್ತರದಿಂದಲೇ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ನನಗೆ ಆಫರ್ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸದಾನಂದ ಗೌಡರು ಒಪ್ಕೊಂಡಿದ್ದಾರೆ. ಕುಟುಂಬದವ್ರ ಜೊತೆ ಎಲ್ಲ ಮಾತಾಡಿದ ಮೇಲೆ ನಾಳೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ಇವತ್ತು ನನ್ನ ಜನ್ಮದಿನ. ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ. ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಯಾಕೆ ಮೈಸೂರು ಕೊಡಗು ಸದಾನಂದ ಗೌಡ ಅವರ ವೈಫ್ ಕೊಡಗು ಭಾಗದವರು ಅದರ ಲಾಭ ಆಗಬಹುದು ಅನ್ನೋ ಕ್ಯಾಲ್ಕುಲೇಷನ್ ಏನಾದರೂ ಕಾಂಗ್ರೆಸ್ ಹಾಕಿದೆಯಾ? ಸ್ಪರ್ಧೆ ಬಗ್ಗೆ ಅವರೇನೋ ಆಲೋಚನೆ ಮಾಡಿರಬಹುದು, ಆದರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನಾಳೆ ಹೇಳ್ತಾರಾ, ಹೇಗೆ? ಡಿ.ವಿ.ಎಸ್ ಅವರು ನಾಳೆ ಒಂದು ಸುದ್ದಿಗೋಷ್ಠಿಯನ್ನು ಕರಿತೀನಿ ಅಂತ ಹೇಳಿದ್ದಾರೆ. ನಾಳೆ 10:10ವರೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ತಮ್ಮ ಮನದಾಳದ ಮಾತನ್ನು ಹೇಳ್ತೇನೆ. ಕೆಲವೊಂದು ವಿಚಾರಗಳಿದ್ದಾವೆ, ಅದನ್ನು ಹೇಳ್ಕೋಬೇಕು. ಅದಕ್ಕೂ ಮುಂಚೆ ಕುಟುಂಬದವ್ರ ಜೊತೆ ಮತ್ತು ಆಪ್ತರ ಜೊತೆ ಚರ್ಚೆ ಮಾಡಿ ಒಂದು ನಿಶ್ಚಯಕ್ಕೆ ಬರ್ತೇನೆ, ನಾಳೆ ಒಂದು ತೀರ್ಮಾನ ಪ್ರಕಟ ಮಾಡ್ತೇನೆ ಅನ್ನುವಂಥ ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇರೋದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಡಿ.ಕೆ. ಶಿವರೇ ಮುಂದೆ ನಿಂತು ಡಿ.ವಿ.ಎಸ್ ಅವ್ರನ್ನ ಪಕ್ಷಕ್ಕೆ ಸೆಳಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ. 4 ಕ್ಷೇತ್ರಗಳಲ್ಲಿ ಆಫರ್ ಇಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರು ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು ಕ್ಷೇತ್ರ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರ. ಯಾಕೆ ಅಲ್ಲೇ ಅಂತಂದ್ರೆ ಯದುವೀರ್ ಅವ್ರನ್ನ ಎದುರು ಹಾಕಬೇಕು ಅಂತಂದ್ರೆ ಅವ್ರನ್ನ ಸೋಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂದ್ರೆ ಪ್ರಭಾವಿಯಾಗಿರುವಂತಹ ಒಕ್ಕಲಿಗ ನಾಯಕರೇ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಬೇಕು. ಅಲ್ಲಿ ಬೇರೆ ಯಾರು ಕೂಡ ಒಕ್ಕಲಿಗ ಕ್ಯಾಂಡಿಡೇಟ್ಗಳು ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಡಿ.ವಿ.ಎಸ್ ಅವರು ಕೂಡ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಪಕ್ಷಕ್ಕೆ ಕರೆದು ಮೈಸೂರು ಟಿಕೆಟ್ ಕೊಟ್ಟರೆ ಹೇಗೆ ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದೆ ನಿಂತು ಈ ಒಂದು ಆಫರ್ನ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನ ಡಿ.ವಿ.ಎಸ್ ಅವರು ಸ್ಪಷ್ಟಪಡಿಸಿಲ್ಲ. ಅದಲ್ಲದೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಜೊತೆಗೆ ಉಡುಪಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಹೆಸರು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ನಾಳೆ ಏನು ತೀರ್ಮಾನ ಪ್ರಕಟ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ. ಆದರೆ ಇದುವರೆಗೂ ಕೂಡ ಬಿಜೆಪಿ ನಾಯಕರು ಅವರ ಮಾತುಗಳನ್ನ, ಅವರ ಹೇಳಿಕೆಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅವರು ಪಕ್ಷ ಬಿಡಲ್ಲ ಅಂತಾನೆ ಇದ್ದಾರೆ. ಆದರೆ ನಾಳೆ ಯಾವುದಾದ್ರೂ ಬಾಂಬ್ ಸಿಡಿಸ್ತಾರ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬಿಜೆಪಿಯಿಂದ ಮಂತ್ರಿ ಆದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು, ಕೇಂದ್ರ ಸಚಿವರಾದಂಥವ್ರು ಹೇಳ್ಕೊಂಡಿದ್ದಾರೆ, ನನಗೆ ಎಲ್ಲಾ ರೀತಿಯ ಸ್ಥಾನಮಾನಗಳು ಸಿಕ್ಕಿದೆ, ನನ್ನ ರಿಟೈರ್ಮೆಂಟ್ ಹೋಗಬೇಕು ಅಂತಾನು ಬಯಸಿದ್ದೀನಿ. ಹೌದು. ಹಾಗಾಗಿ ಈಗ ಈ ಕೊನೆಯ ಸಂದರ್ಭದಲ್ಲಿ ಅವರು ಪಕ್ಷದ ವಿರುದ್ಧ ನಿಲ್ತಾರಾ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಅದರಲ್ಲೂ ಅಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಬೇರೆ ಮೈಸೂರು, ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಬೇಕಾಗಿ ಬಂತು ಅಂತ ಅಪವಾದವನ್ನು ಸಿದ್ದರಾಮಯ್ಯನವರು ಒಪ್ಕೋತಾರ. ನೋಡೋಣ ಏನೇನು ಬದಲಾವಣೆಗಳು. ಬಟ್ ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ. ಯಾವುದೇ ಅನ್ಎಕ್ಸ್ಪೆಕ್ಟೆಡ್ಡು ಕೂಡ ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋಬಹುದು. ನೋಡೋಣ ನಾಳೆ ಏನಾಗುತ್ತೆ ಅಂತ.